ಏನಪ್ಪಾ ಅಂದ್ರೆ ಮುಂಬಾಲ್ ತಾಲೂಕು ಬೈರ್ಪುರ್ ಹೋಬಳಿ ಮುಷ್ಟೂರು ಗ್ರಾಮಕ್ಕೆ ಸೇರಿರುವ ವಿಚಾರ ನಕಲಿ ವಂಶವೃಕ್ಷವನ್ನು ದೃಢೀಕರಿಸಿರುವ ಬಗ್ಗೆ ಏನಪ್ಪಾ ಮಾಡಿದ್ದಾರೆ ಅಂದ್ರೆ ಗಂದೋಡು ಫ್ಯಾಮಿಲಿ ಅಂತ ಇರುತ್ತೆ. ಗಂದೋಡು ಫ್ಯಾಮಿಲಿ ಮುನಿಯಮ್ಮ ಅಂತ ಏನಿರುತ್ತೋ ಅವ್ರದ್ದು ಅವರ ಮೊಮ್ಮಗ ಆದವರು ಮೊದಲನೇದಾಗಿ ವಂಶವೃಕ್ಷವನ್ನು ಹಾಕ್ಸ್ಕೊಂಡಿರ್ತಾರೆ 2023ರಲ್ಲಿ. ಶೇಖರ್ ಅನ್ನೋರು ಅವರ ಮೊಮ್ಮಗ ಮುನಿಯಮ್ಮ, ಗಂದೋಡು ಫ್ಯಾಮಿಲಿ ಗಂದೋಡು ಮುನಿಯಮ್ಮ ಅಂತ ಹೇಳ್ಬಿಟ್ಟು ಅವ್ರ ಮೊಮ್ಮಗ ಶೇಖರ್ ಅಂತ ಹೇಳ್ಬಿಟ್ಟು ವಂಶವೃಕ್ಷವನ್ನು ದೃಢೀಕರಿಸಿಕೊಂಡಿರ್ತಾರೆ. ಅವ್ರ ಒರಿಜಿನಲ್ ಅವ್ರ ಫ್ಯಾಮಿಲಿ. ಮತ್ತೆ ಇದನ್ನೇ ಏನ್ ಮಾಡ್ತಾರಪ್ಪ ಅಂದ್ರೆ ಅದೇ ಗ್ರಾಮಸ್ಥರು, ಮುಷ್ಟೂರು ಗ್ರಾಮಸ್ಥರು ನಾಗರಾಜ್ ಅನ್ನೋರು 19/6/2024ರಲ್ಲಿ ಗಂದೋಡು ಮುನಿಯಮ್ಮ ಅನ್ನೋರನ್ನ ನಮ್ಮ ಅಜ್ಜಿ ಅಂತ ಸೇರಿಸ್ಕೊಂಡು ಏನ್ ಮಾಡ್ತಾರೆ, ಗಂದೋಡು ಮುನಿಯಮ್ಮ ಉರುಪ್ ಮುನಿಯಮ್ಮ ಅಂತ ಹೇಳ್ಬಿಟ್ಟು ಇದೇ ವಂಶವೃಕ್ಷವನ್ನು ದೃಢೀಕರಿಸ್ಕೊಂತಾರೆ. ಅವ್ರ ಫ್ಯಾಮಿಲಿ ಬಂದು ಕುಪ್ಪಮ್ಮ ಅವ್ರ ಫ್ಯಾಮಿಲಿ ಅಂತ ಊರಲ್ಲಿ ಎಲ್ಲರೂ ಕರೀತಾರೆ. ಇವರು ಒಂದೇ ಜಾತಿಗೆ ಸಂಬಂಧಪಟ್ಟಿರುವರು. ಬಟ್ ಇವ್ರಿಗೂ ಅವ್ರಿಗೂ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ. ಇವ್ರ ಬೇರೆ ಫ್ಯಾಮಿಲಿ, ಇವ್ರು ಅವ್ರ ಬೇರೆ ಫ್ಯಾಮಿಲಿ. ಏನಕ್ಕಪ್ಪ ಇವ್ರ ವಿಚಾರ ಈ ತರ ಮಾಡ್ಕೊಂಡಿರೋದು ನಕಲು ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತ್ ಸೇರಿದ ಸರ್ವೆ ನಂಬರ್ 16/5ರಲ್ಲಿ 33 ಗುಂಟೆ ಜಮೀನು ಇರುತ್ತೆ. ಈ ಜಮೀನು ಕಬಳಿಸುವ ಉದ್ದೇಶದಿಂದ ಈ ರೀತಿ ಒಂದು ನಕಲುವನ್ನು ದೃಢೀಕರಣ ಮಾಡ್ಕೊಂಡಿರ್ತಾರೆ. ಈ ವಿಚಾರವಾಗಿ ತಿಳಿದು ಏನು ಅಬ್ಜೆಕ್ಷನ್ ಲೆಟರ್ ಸಹ ಕೊಟ್ಟಿರ್ತಾರೆ ಇವ್ರ ಫ್ಯಾಮಿಲಿ ಅವರು. ಕೊಟ್ಟಿದ್ರು ಕೂಡ ಆದ್ರೂ ಇದಕ್ಕೆ ಸಂಬಂಧಪಟ್ಟ RI ಹಾಕಿ VI ಹಾಕಿ ಇದ್ರ ಬಗ್ಗೆ ಯಾವುದೇ ಕ್ರಮ ಜರುಗಿಸಿದೆ ದೃಢೀಕರಿಸ್ಬಿಡ್ತಾರೆ. ವಂಶವೃಕ್ಷವನ್ನು ದೃಢೀಕರಿಸ್ಬಿಟ್ಟು ಇದನ್ನೇನ್ ಮಾಡ್ತಾರೆ, ಆ ಜಮೀನು ವಿಚಾರವಾಗಿ ಅವರು ಮೊನ್ನೆ ತಹಸೀಲ್ದಾರ್ ಕೋರ್ಟ್ ಕೂಡ ಹೋಗ್ತಾರೆ. ತಹಸೀಲ್ದಾರ್ ಕೋರ್ಟ್ಗೂ ಹೋಗ್ಬಿಟ್ಟು ಅಲ್ಲಿ ಕೂಡ ಏನ್ ಮಾಡ್ತಾರೆ, ತಹಸೀಲ್ದಾರ್ ಅವರು ಇದನ್ನ ಯಥಾಸ್ಥಿತಿ ಏನಿದೆ ಅದನ್ನ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಹೇಳ್ತಾರೆ. ಈ ವಿಚಾರವಾಗಿ 26/2/2026 ಬುಧವಾರ ಹೋರಾಟ ಹಮ್ಮಿಕೊಂಡಿದ್ದೀವಿ ತಾಲೂಕು ಕಚೇರಿ ಮುಂದೆ. ಈ ವಿಚಾರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವವರೆಗೂ ಇವು ಯಾವ ಆಮಿಷಕ್ಕೆ ಒಳಗಾಗಿ ಇದನ್ನ ಮಾಡಿದಾರೋ ಗೊತ್ತಿಲ್ಲ, ಅದೆಲ್ಲ ನಾಚೆ ಬರಬೇಕು. ಅವ್ರ ಬಗ್ಗೆ ಕ್ರಮ ಜರುಗಿಸುವವರೆಗೂ ನಾವು ಹೋರಾಟವನ್ನು ಕೈ ಬಿಡುವುದಿಲ್ಲ. ಹಾಗೂ ಕೋಲಾರ ಎಸಿ ಅವರು ಸ್ಥಳಕ್ಕೆ ಬರಬೇಕು. ಇದ್ರ ಬಗ್ಗೆ ತಕ್ಕ ಶಿಕ್ಷೆಯನ್ನು ಏನು ಪರಿಣಾಮ ಕೊಡ್ತಾರೆ ಅನ್ನೋದನ್ನ ನಮಗೆ ನೀಡುವವರೆಗೂ ನಾವು ಈ ಹೋರಾಟವನ್ನ ಕೈ ಬಿಡೋದಿಲ್ಲ ಅಂತ ಈ ಮೂಲಕ ತಿಳಿಸ್ತೀವಿ. ಜೈ ಭೀಮ್. ಮಹಾನಾಯಕ ಯುವಶಕ್ತಿ ಸಂಘದಿಂದ ಎಲ್ಲ ನಮ್ಮ ಸಂಘಟನೆ ಲೀಡರ್ಗಳು ಹೇಳಿದ್ದಾರೆ, ಈ ಹೋರಾಟವನ್ನ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ಎಸಿ ಮೇಡಮ್ ಅವರು ಬಂದು ತಕ್ಕ ಅವ್ರಿಗೆ ಶಿಕ್ಷೆ ನೀಡುವವರೆಗೂ ನಾವು ಈಗ ಹೋರಾಟ ಕೈ ಬಿಡೋಲ್ಲ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಜೈ ಭೀಮ್.